ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್. ಇವತ್ತಿನ ಯುಗಾದಿ ಹಬ್ಬದಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಮಾವಿನ ತೋರಣನ ಕಟ್ಟೋದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಅವರು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇವತ್ತಿನ ಯುಗಾದಿ ಹಬ್ಬದಂದು ಮಾವಿನ ತೋರಣ ತುಂಬ ವಿಶೇಷವಾಗಿ ಬಾಗಿಲಿಗೆ ತೋರಣ ಹಾಕೋದ್ರಿಂದ ಒಂದು ರೀತಿ ಕಳೆಯಾಗಿ ಕಾಣಿಸುತ್ತೆ. ಸೊ ಹಂಗೆ ಇವತ್ತು ಹಬ್ಬದಂದು ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೇ ಮನೆಯಲ್ಲಿ ಪೂಜೆ ಕೂಡ ಮುಗಿಸಿ ಹಾಗೆ ನಾನು ಅಮ್ಮ ಮನೆಗೆ ಹೊರಟಿದ್ದೀನಿ. ಸೊ ಅಮ್ಮ ಮನೆಯಲ್ಲೂ ಕೂಡ ತುಂಬ ಹಬ್ಬನ ಸಿಂಪಲ್ಲಾಗಿ ಮಾಡಿದ್ರು. ಹಾಗೆಯೇ ಹಬ್ಬದಂದು ಬೇಗನೆ ಅಡುಗೆ ಕೂಡ ರೆಡಿ ಮಾಡಿದ್ದಾರೆ. ಸೊ ನಾವು ಹೋಗೋಷ್ಟರಲ್ಲಿ ಆಗಲೇ ಆಲ್ರೆಡಿ ಅಡುಗೆ ಎಲ್ಲ ಆಗಿತ್ತು. ಸೊ ಹಂಗಾಗಿ ಒಬ್ಬಟ್ಟು ಹೂರಣ ಮಾತ್ರ ರೆಡಿ ಮಾಡೋದಿತ್ತು, ರೆಡಿ ಮಾಡ್ಕೊಳ್ತಾಯಿದ್ರು. ಹಾಗೆ ಒಬ್ಬಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೋಳಿಗೆ ಅಂದರೆ ಇವತ್ತು ಯುಗಾದಿ ಹಬ್ಬಕ್ಕೆ ತುಂಬ ವಿಶೇಷವಾಗಿ ಮಾಡ್ತಾರೆ. ಸೊ ತುಂಬಾ ಇಷ್ಟ, ಎಲ್ರಿಗೂ ಕೂಡ ಇಷ್ಟ. ಹಾಗಾಗಿ ಇವತ್ತು ಮಾಡಿರುವಂಥ ಅಡುಗೆನೆಲ್ಲ ಪೂಜೆಗಿಟ್ಟು ಆನಂತರ ಎಲ್ಲರೂ ಊಟ ಮಾಡ್ತೀವಿ. ಸೊ ನಮ್ಮಮ್ಮ ಇನ್ನೂ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಕಡೆ ಅಡುಗೆ ಮನೆಯಲ್ಲಿ ಅಡುಗೆ ಕೂಡ ರೆಡಿ ಆಗ್ತಿದೆ. ಈ ಯುಗಾದಿ ಹಬ್ಬ ಬಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಹಬ್ಬನ ಆಚರಣೆ ಮಾಡ್ತೀವಿ. ಸೊ ಹಂಗಾಗಿ ತುಂಬ ಸಡಗರ ಸಂಭ್ರಮ ನಮ್ಮ ಕಡೆ ತುಂಬಾ ಗ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಯುಗಾದಿ ಹಬ್ಬ ಅಂದರೆ ನಮಗೆ ಪ್ರತಿ ವರ್ಷ ಹಳೆ ವರ್ಷ ಕಳೆದು ಹೊಸ ವರ್ಷ ಶುರುವಾಗುತ್ತೆ. ಹಾಗಾಗಿ ಈ ಯುಗಾದಿ ಹಬ್ಬ ನಮಗೆ ತುಂಬ ಗ್ರ್ಯಾಂಡ್ ಹಬ್ಬನೇ ಅಂತ ಹೇಳ್ಬೋದು. ಕಮೆಂಟ್ ಮಾಡಿ. ಸೊ ಮೆಹಂದಿ ಹಾಕಿಸ್ಕೋಬೇಕು ಅಂತ ಹೇಳ್ತಾಯಿದ್ರು. ಸೊ ಎಲ್ರಿಗೂ ಕೂಡ ಮೆಹಂದಿ ಹಾಕಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನನಗೆ ಸ್ವಲ್ಪ ಮೆಹಂದಿ ಡಿಸೈನ್ ಬರೋದ್ರಿಂದ ಸ್ವಲ್ಪ ಆದಷ್ಟು ನನಗೆ ಹೆಂಗೆ ಬರುತ್ತೋ ಹಾಗೆ ಹಾಕ್ತೀನಿ. ಸೊ ದಯವಿಟ್ಟು ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತೀರಾ ನನ್ನ ಬ್ಲಾಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನು ಪೂಜೆ ನಡೀತಾ ಇದೆ. ಸೊ ಪೂಜೆಗೆಲ್ಲ ರೆಡಿ ಕೂಡ ಆಗಿದೆ. ಕಲರ್ ಬರ್ತಾ ಇದೆ. Hello guys. ಹಲೋ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಕಡೆ ಈ ರೀತಿ ಉಪಹಾರ ಅಂತ ಮಾಡ್ತಾರೆ. ಮಾಡಿರುವಂಥ ಅಡುಗೆನೆಲ್ಲ ಈ ರೀತಿ ಬಿಂದಿಗೆ ಮೇಲೆ ಇಟ್ಟು ಪೂಜೆ ಮಾಡಿ ಆನಂತರ ಎಲ್ರಿಗೂ ಊಟ ಬಡಿಸ್ತಾರೆ. ಹಬ್ಬದ ಅಡುಗೆ ಅಂದರೆ ಹಾಲು, ಹೋಳಿಗೆ, ಕೋಸಂಬರಿ ಹಾಗೂ ಪಲಾವ್, ಅನ್ನ ರಸಂ ಹಾಗೂ ಈ ರೀತಿ ವಿಶೇಷವಾಗಿ ಅಡುಗೆಗಳನ್ನ ರೆಡಿ ಮಾಡ್ತೀವಿ. ಸೊ ನೀವು ನೋಡ್ಬೋದು ಎಷ್ಟು ಟೇಸ್ಟಿಯಾಗಿತ್ತು ಅಂತ ಅಂದರೆ ಖಂಡಿತ ಈ ರೆಸಿಪಿನ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಯಾವ ರೀತಿ ಮಾಡೋದು ಅಂತ. ಈ ಯುಗಾದಿ ಹಬ್ಬದ ವಿಶೇಷ ಏನಪ್ಪ ಅಂತ ಅಂದರೆ ಸಿಹಿ ಇರಲಿ ಕಹಿ ಇರಲಿ ಬೇವು ಬೆಲ್ಲ ಎರಡೂ ಕೂಡ ಸಮವಾಗಿ ಸ್ವೀಕರಿಸಬೇಕು ಅಂತ ಅಂದರೆ ಕಷ್ಟನೇ ಬರಲಿ ಸುಖನೇ ಇರಲಿ ಎರಡನ್ನೂ ಕೂಡ ನಾವು ಸಮವಾಗಿ ಸ್ವೀಕರಿಸಿ ಅದನ್ನು ಜಯಿಸಬೇಕು ಅನ್ನೋದೇ ನಮ್ಮ ಯುಗಾದಿ ಹಬ್ಬದ ವಿಶೇಷ. ಸೊ ಎಲ್ಲರೂ ಕೂಡ ಈ ಯುಗಾದಿ ಹಬ್ಬದಲ್ಲಿ ಕಷ್ಟನ ಆದಷ್ಟು ಜಯಿಸಿ ಸುಖವಾಗಿ ಸಂತೋಷವಾಗಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಯುಗಾದಿ ಹಬ್ಬದ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಹೊಸ ಬ್ಲಾಗ್ನೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.